ಆಲಿಕಲ್ಲು ಯಾರಿಗೆ ಗೊತ್ತಿಲ್ಲ ಹೇಳಿ? ನಿಮ್ಮೆಲ್ಲರ ಬಾಲ್ಯದ ದಿನಗಳನ್ನು ನೆನೆದುಕೊಂಡ್ರೆ ಮಳೆಗಾಲದಲ್ಲಿ ಆಲಿಕಲ್ಲನ್ನ ಹೆಕ್ಕಿ ತಿಂದ ನೆನಪು ಇಂದಿಗೂ ಕೂಡ ಮುದ ನೀಡುತ್ತದೆ. ಹೌದು, ಒಂದೆಡೆ ಮಳೆಗಾಲದ ಶುರುವಿನಲ್ಲಿ ಬೀಳುವ ಆಲಿಕಲ್ಲಿಗೆ ಮಕ್ಕಳಿಂದ ದೊಡ್ಡವರವರೆಗೂ ಮನಸೋತು ಹೆಕ್ಕಿ ತಿನ್ನುವ ದೃಶ್ಯ ಸರ್ವೇ ಸಾಮಾನ್ಯವಾದರೆ, ಇದೇ ಆಲಿಕಲ್ಲು ಅತಿಯಾಗಿ ಬಿದ್ದಾಗ ನಮ್ಮ ರೈತರ ಬೆಳೆ ನಷ್ಟವಾಗಿ ಅವರನ್ನು ಸಂಕಷ್ಟಕ್ಕೆ ಸಿಲುಕಿಸುವ ಉದಾಹರಣೆಗಳು ಕೂಡ ಇವೆ. ಆದರೆ ಮಳೆ ನೀರಿನಂತೆಯೇ ಭೂಮಿಗೆ ಬೀಳುವ ಈ ಆಲಿಕಲ್ಲು ಹೇಗೆ ರಚನೆಯಾಗುತ್ತದೆ ಎಂಬ ವೈಜ್ಞಾನಿಕ ಮಾಹಿತಿಯನ್ನು ತಿಳಿಯಬೇಕೆಂದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಈ ಆಲಿಕಲ್ಲುಗಳು ಪದರುಗಟ್ಟಿದ ಮೋಡಗಳಿಂದ, ಅಂದರೆ ಕ್ಯುಮುಲೋನಿಂಬಸ್ ಎಂಬ ಮೋಡಗಳಿಂದ ಉತ್ಪತ್ತಿಯಾಗುತ್ತವೆ. ಈ ಕ್ಯುಮುಲೋನಿಂಬಸ್ ಎಂಬುದು ಒಂದು ದಪ್ಪ ಪದರಿನ ಮೋಡವಾಗಿದೆ. ಸಮುದ್ರ ಮಟ್ಟದಿಂದ 2 ಹಂತದಲ್ಲಿ ಮೋಡಗಳು ನಿರ್ಮಾಣವಾಗಿರುತ್ತವೆ. ಮೊದಲ ಹಂತದ ಮೋಡಗಳು 600 ಮೀಟರ್ ಎತ್ತರದಲ್ಲಿ ನಿರ್ಮಾಣವಾಗುತ್ತವೆ ಹಾಗೂ ಎರಡನೇ ಹಂತದ ಮೋಡಗಳು 3 ರಿಂದ 5 ಕಿಲೋಮೀಟರ್ಗಳ ಎತ್ತರದಲ್ಲಿ ಇರುತ್ತವೆ. ಎರಡನೇ ಹಂತದಿಂದ ಮಳೆ ಸುರಿದಾಗ ಮಂಜಿನ ಕಲ್ಲುಗಳು ಬಿದ್ದರೂ ಭೂಮಿಗೆ ಬರುವುದರೊಳಗಾಗಿ ಇಲ್ಲಿನ ಉಷ್ಣಾಂಶಕ್ಕೆ ಕರಗಿ ಹನಿಗಳಾಗಿ ನೆಲಕ್ಕೆ ಬೀಳುತ್ತವೆ. ಅದೇ ಮೊದಲ ಹಂತದ ಮೋಡಗಳಿಂದ, ಅಂದರೆ 600 ಮೀಟರ್ ಎತ್ತರದಲ್ಲಿ ಉಂಟಾದ ಮೋಡಗಳು ಮಳೆಯಾಗಿ ಸುರಿದಾಗ ಸಣ್ಣ ಗಾತ್ರದ ಆಲಿಕಲ್ಲುಗಳು ಬೀಳುತ್ತವೆ. ಕೆಲವೊಮ್ಮೆ ಇವು ಬೃಹತ್ ಗಾತ್ರದ ಮಂಜುಗಡ್ಡೆಗಳಾಗಿಯೂ ಕೂಡ ಬೀಳುತ್ತವೆ. ಹಲವಷ್ಟು ಬಾರಿ ಈ ಆಲಿಕಲ್ಲಿನಿಂದ ಕೂಡಿದ ಬಿರುಗಾಳಿಯ ಮಳೆ ಮಾವು, ಕುಂಬಳ ಮುಂತಾದ ಹಣ್ಣು ತರಕಾರಿ ಬೆಳೆಗಳನ್ನು ನಾಶ ಮಾಡುತ್ತದೆ. ಈ ಆಲಿಕಲ್ಲಿನ ಮಳೆಯಿಂದ ಉಪಯೋಗಕ್ಕಿಂತ ನಷ್ಟವೇ ಹೆಚ್ಚಿದ್ದರೂ ಕೂಡ ಇದೊಂದು ಪ್ರಕೃತಿಯ ಕೌತುಕವಾಗಿರುವುದರಿಂದ ಆಲಿಕಲ್ಲಿನ ಮಳೆಗೆ ಮುಖ ಒಡ್ಡುವವರ ಸಂಖ್ಯೆಯೇ ಹೆಚ್ಚು. ಇದಿಷ್ಟು ಆಲಿಕಲ್ಲಿನ ಮಳೆಯ ಹಿಂದಿನ ವೈಜ್ಞಾನಿಕ ಕಾರಣ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋವನ್ನು ಖಂಡಿತ ಶೇರ್ ಮಾಡಿ.